ಜೈ ಹಿಂದ್ ಎಲ್ಲರೂ ಕೂಡ ಸ್ನೇಹಿತರೆ, ಕಮಾಂಡೋ ಕರಿಯರ್ ಅಕಾಡೆಮಿ ವಿಜಯಪುರ ಇವತ್ತು SSCGD ಡೆಮೋ ರ್ಯಾಲಿ ನಡೆಯುತ್ತದೆ. ಪ್ರತಿಯೊಂದು ನಿಮಗೆ ತೋರಿಸ್ತೀನಿ, ಯಾವ ರೀತಿ ಓಡ್ತಾರ ಹುಡುಗರು, ಯಾವ ರೀತಿ ಸ್ಟೆಪ್ಗಳು ಬೀಳ್ತಾವ. ಅಂಡ್ ನಿಮ್ಗೆ ಹಲವಾರು ಜನ ಒಬ್ಬೊಬ್ಬರೇ ಪ್ರಿಪರೇಷನ್ ಮಾಡ್ತಾ ಇರ್ತಾರೆ. ಸೊ ನಿಮಗೆ ಎಲ್ಲರಿಗೂ ಹೇಳ್ತೀನಿ ಯಾವ ರೀತಿ ಪ್ರಿಪರೇಷನ್ ಮಾಡ್ಬೇಕು. ಸೊ ನಿಮಗೆ ಸರ್ ಕಡೆ ಕೂಡ ಮಾತಾಡ್ತೀನಿ ಕೆಲವೊಂದಿಷ್ಟು ಟಿಪ್ಸ್ಗಳಲ್ಲಿ. ಓಕೆ, ಸೊ ಕಮಾಂಡೋ ಕರಿಯರ್ ಅಕಾಡೆಮಿಯಿಂದ ಸೊ ಡೆಮೋ ರ್ಯಾಲಿ ನಡೆಯುತ್ತೆ SSCGD. ಸೊ ಬಿಜಾಪುರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಟೇಡಿಯಂ ಇಂದ. ಸೊ ಎಲ್ಲಿಂದ್ರೆ ಸೈನಿಕ್ ಸ್ಕೂಲ್. ಓಕೆ, ಸೈನಿಕ್ ಸ್ಕೂಲ್ ದಾಟಿ ಹೋಗ್ತಾರೆ. ಸೊ ಡೆಮೋ ರ್ಯಾಲಿ ಯಾವ ರೀತಿ ನಡೀತದೆ ಸೊ ಎಲ್ಲವನ್ನ ನೋಡೋಣ. ಓಕೆ, ಇಲ್ಲಿಂದ ಬಿಜಾಪುರ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಇಂದ ಸೊ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಸೈನಿಕ್ ಸ್ಕೂಲ್ ವಿಜಯಪುರ. ಸೊ ಎಲ್ಲರೂ ಕೇಳಿರ್ತೀರಿ, ಸೈನಿಕ್ ಸ್ಕೂಲ್ ವಿಜಯಪುರ ತನಕ ಹೋಗ್ತಾರೆ. ಸ್ನೇಹಿತರು ನೋಡ್ರಿ, ಪ್ರತಿ ವಾರ ಇಲ್ಲಿ SSCGD ಕಮಾಂಡೋ ಅಕಾಡೆಮಿಯಿಂದ ಡೆಮೋ ರ್ಯಾಲಿ ನಡೆಸ್ತಾರೆ. ಸೊ ಆಲ್ರೆಡಿ ನೋಡ್ರಿ ತುಂಬಾ ಜನ ಹುಡುಗರು ಓಡ್ತಾ ಇದಾರೆ. ಸೊ ಒಂದು ಸ್ಟೆಪ್ ಹಾಕೊಂಡು ಹೋಗ್ತಾ ಇದಾರೆ. ಇವ್ರು ಆಲ್ರೆಡಿ ಒಂದು 20 ಬರೋದು 24 ನಿಮಿಷ ಐತಿ. 20 ಹೊಡಿತಾರೆ. ಆಲ್ಮೋಸ್ಟ್ ಎಲ್ಲ ಹುಡುಗರು ಹೊಡಿತಾರೆ. ಬೇಕಾದ್ರೆ ಲಾಸ್ಟಿಗೆ ತೋರಿಸ್ತೀನಿ ಎಷ್ಟು ಹೊಡಿತಾರೆ, ಟೈಮಿಂಗ್ ಎಷ್ಟು ಹೊಡಿತಾರೆ, ಏನಂತೆ ಪ್ರತಿಯೊಂದು ತೋರಿಸ್ತೀನಿ ನಿಮಗೆ ಎಲ್ಲ ಪ್ರತಿಯೊಂದು. ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಈಗ ಸಬ್ಸ್ಕ್ರೈಬ್ ಮಾಡ್ರಿ. ನಿಮಗೆ ಇದೇ ರೀತಿ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಓಕೆ, ನೀವು ಕೂಡ ಡೆಮೋ ರ್ಯಾಲಿಗೆ ಅಟೆಂಡ್ ಆಗ್ಬೋದು. ಬೇಕಾದ್ರೆ ಅಕಾಡೆಮಿ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಸೊ ಕಾಂಟ್ಯಾಕ್ಟ್ ಮಾಡ್ರಿ, ಫ್ರೀ ಒಳಗಡೆ ಬಂದು ಡೆಮೋ ರ್ಯಾಲಿನ ಅಟೆಂಡ್ ಆಗ್ಬೋದು. ಫೈನಲ್ ಆಗಿ ನಿಮಗೆ ಯಾವ ರೀತಿ ಡೆಮೋ ರ್ಯಾಲಿ ನಡೀತದ ಅದೇ ರೀತಿಯಲ್ಲಿ ಡೆಮೋ ರ್ಯಾಲಿ ನಡೆಸ್ತಾರೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಬಿಜಾಪುರದಲ್ಲಿ ಗೊತ್ತಿರ್ತದೆ, ಇದು ಬಸವೇಶ್ವರ ಸರ್ಕಲ್ ಐತಿ. ಸೊ ಅಲ್ಲಿಂದ ಇಲ್ಲಿ ಮಟ್ಟ ಬಂದಿರುವಾಗ ಸೊ ಎಷ್ಟು 40 ಸೆಕೆಂಡ್ಸ್ ಒಳಗೆ ಬಂದಿದ್ದಾರೆ. ಸೊ ನಿಮಗೆ ಪ್ರತಿಯೊಂದು ಟೈಮಿಂಗ್ಸ್ ಎಲ್ಲ ಹೇಳ್ತೀನಿ. ಸೊ ಎಂಡ್ವರೆಗೂ ಕೂಡ ಬೇರೆ ಹುಡುಗರು ಮುಂದಿದ್ದಾರೆ. ಸೊ ಇದು ಗಾಂಧಿ ಚೌಕ್ ಐತಿ. ಸೊ ಇಲ್ಲದಾರ ಹುಡುಗರು ಇವಾಗ. ಸೊ ಬರ್ತಾರೆ ನೋಡ್ರಿ. ಸೊ ನೋಡ್ರಿ ಎಲ್ಲರೂ ಒಂದೇ ಸ್ಟೆಪ್ ಪಡ್ಕೊಂಡು ಹೋಗ್ತಾ ಇದಾರೆ. ಸೊ ಇನ್ನಷ್ಟು ಒಂದಿಷ್ಟು ಜನ ನೋಡ್ರಿ ಎಲ್ಲರೂ ಒಂದೇ ಸ್ಟೆಪ್ ಪಡ್ಕೊಂಡು ಹೋಗ್ತಾ ಇದಾರೆ. ಇದೇ ರೀತಿ ನೀವು ಓಡ್ಬೇಕಾಗುತ್ತೆ ಫೈನಲ್ ಕೂಡ. ಸೊ ಅಲ್ಲಿ ಫೈನಲ್ ಮೆಷಿನ್ ಬಿಡ್ತಾರೆ, ಮಧ್ಯಾಹ್ನ ಬಿಡ್ತಾರೆ, ಏನೂ ಹೇಳಕ್ಕಾಗಲ್ಲ. ಸೊ ಡಿಪೆಂಡ್ಸ್ ಅಪಾನ್ ಕ್ಯಾಂಡಿಡೇಟ್ಸ್ ಮೇಲೆ. ಸೊ ತುಂಬಾ ಕ್ಯಾಂಡಿಡೇಟ್ಸ್ ಇದ್ರೆ ಸೊ ನಿಮಗೆ ಲೇಟ್ ಆಗುತ್ತೆ. ಓಕೆ, ಸೊ ಕಡಿಮೆ ಜನ ಇದ್ರೆ ಜಲ್ದಿ ಮಾಡ್ತಾರೆ. ಬಟ್ ಪ್ರಾಕ್ಟೀಸ್ ಮಾಡ್ರಿ, ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟು ಬಹಳ ಇಂಪಾರ್ಟೆಂಟ್ ಐತಿ. ಓಕೆ, ಸೊ ಇದು ಶಿವಾಜಿ ಸರ್ಕಲ್ ಐತಿ. ಸೊ ನೀವೆಲ್ಲ ನೋಡಿರ್ತೀರಿ, ಶಿವಾಜಿ ಸರ್ಕಲ್ ಶಿವಾಜಿ ವೃತ್ತ. ಓಕೆ, ಸೊ ಇಂಥ ಪ್ಲೇಸ್ಗಳಿಂದ ಸೊ ಈಗ ಆಲ್ರೆಡಿ ಸ್ಟೇಡಿಯಂ ಇಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದು ಎಂಡ್ ಇಲ್ಲಾಗತ್ತೆ ಅಂದ್ರೆ ಸೈನಿಕ್ ಸ್ಕೂಲ್ ಎಂಡ್ ಆಗುತ್ತೆ. ಆ್ಯಕ್ಚುಲಿ ಸೈನಿಕ್ ಸ್ಕೂಲ್ ತನಕ 5 ಕಿಲೋಮೀಟರ್ ಆಗಲ್ಲ. ಸೊ ಅಲ್ಲಿ ಹೋಗಿ ವಾಪಸ್ ಬರ್ತಾರೆ. ಓಕೆ, ಅಲ್ಲಿ ಹೋಗಿ ಒಂದಿಷ್ಟು ಕಿಲೋಮೀಟರ್ ಹೋಗಿ ವಾಪಸ್ ಬರ್ತಾರೆ. ನಿಮಗೆ ರೋಡ್ ಮೇಲೆ ಓಡಿಸಿದ್ರು ಕೂಡ ಫುಲ್ ಸೇಫ್ಟಿ ಇರ್ತದೆ. ಯಾಕಂದ್ರೆ ಅಲ್ಲಿಗೆ ಅಕಾಡೆಮಿ ಹುಡುಗರು ನಿಂತಿರ್ತಾರೆ. ಸೊ ಎಲ್ಲ ನಿಮಗೆ ಗೈಡ್ ಮಾಡ್ತಿರ್ತಾರೆ. ಸೊ ಇದು ಸೈನಿಕ್ ಸ್ಕೂಲ್ ರೋಡ್ ಐತೆ. ಸೊ ನೀವು ನೋಡ್ಬೋದು, ಇದು ಸೈನಿಕ್ ಸ್ಕೂಲ್ ಐತಿ. ಓಕೆ, ಸೊ ಇಲ್ಲಿ ನಿಮಗೆ ಸೈನಿಕ್ ಸ್ಕೂಲ್ ಕಾಣತೈತಿ. ಸೊ ಈಗ ಆಲ್ರೆಡಿ 2.5 ಕಿಲೋಮೀಟರ್ ದಾಟಿರ್ತಾರೆ. ಓಕೆ, ಸೊ ನಿಮಗೆ ತೋರಿಸ್ತೀನಿ ಹುಡುಗರು ಮತ್ತೆ ಹೆಂಗೆ ಓಡ್ತಾರೆ ಏನಂತ. ಓಕೆ, ಸೊ ಎಷ್ಟೆಷ್ಟು ಇಲ್ಲಿಂದ ವಾಪಸ್ ಹೋಗ್ತಾರೆ, ಟೋಕನ್ ಕೊಡ್ತಾರೆ. ಸೊ ಸೇಮ್ ಫೈನಲ್ ಯಾವ ರೀತಿ ನಡೀತದೆ ಅದೇ ರೀತಿಯಲ್ಲಿ ನಡೀತದೆ. ಓಕೆ, ಸೊ ಫೈನಲ್ ಆಗಿ ಯಾವ ನಡೀತದೆ ಅದೇ ರೀತಿಯಾಗಿ ಇಲ್ಲಿ ಟೋಕನ್ ಕೊಡ್ತಾರೆ. ಸೊ ನೀವು ಟೋಕನ್ ತೊಗೊಂಡು ಹೋಗ್ಬೇಕಾಗತ್ತೆ. ಸೊ ಅಲ್ಲಿ ಫೈನಲ್ ಆಗಿ ಎಷ್ಟು ಹಚ್ತೀರಿ ಟೈಮಿಂಗ್ ಅದು ಬಹಳ ಇಂಪಾರ್ಟೆಂಟ್ ಇರ್ತದೆ. ಓಕೆ, ಸೊ ಇನ್ನೂ ತುಂಬಾ ಜನ ಇದ್ದಾರೆ ಹುಡುಗರು, ಆಲ್ರೆಡಿ ತುಂಬಾ ಜನ ಮುಂದೆ ಹೋಗಿದ್ದಾರೆ. ಓಕೆ, ಸೊ ಇದು ಸೆಕೆಂಡ್ ಕ್ಯಾಂಡಿಡೇಟ್. ಸೊ ಫಸ್ಟ್ ಕ್ಯಾಂಡಿಡೇಟ್ ಇದೆ 20 ಸೆಕೆಂಡ್ 25 ನಿಮಿಷ 20. ಸೊ ಸೆಕೆಂಡ್ ಕ್ಯಾಂಡಿಡೇಟ್ ಇವರು ಫಸ್ಟ್ ಕ್ಯಾಂಡಿಡೇಟ್ ವೈಟ್ ಟಿ ಶರ್ಟ್. ಸೊ ಇವ್ರು ಎಷ್ಟಂದ್ರೆ 20 ನಿಮಿಷ 25 ಸೆಕೆಂಡ್. ನಿಮ್ದಿಟ್ರಿ 21 ನಿಮಿಷ 50 ಸೆಕೆಂಡ್ 7 ನಿಮಿಷ 7 ಸೆಕೆಂಡ್ 23 ನಿಮಿಷ 7 ಸೆಕೆಂಡ್. ಟ್ವೆಂಟಿ 23 17 23 25 23 35. ಜೈ ಹಿಂದ್ ಸ್ನೇಹಿತರೆ, ನಿಮಗೆ ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದೆ ಎಷ್ಟು ಟೈಮಿಂಗ್ ಕೊಟ್ಟಾರ ಅಂತ ಹೇಳಿ. ಬಟ್ ಇವತ್ತು ಹೋದ್ ಸಲ ವಿಡಿಯೋ ನೋಡಿ ಈಗಿನ ವಿಡಿಯೋ ನೋಡಿ ಬಹಳ ಚೇಂಜಸ್ ಆಗೈತಿ. ಒಂದು ವಾರದೊಳಗೆ ಯಾವ ರೀತಿ ಹೆವಿ ಪ್ರಾಕ್ಟೀಸ್ ಮಾಡಿರ್ತಾರೆ ಸೊ ನಿಮ್ಗೆ ಗೊತ್ತೈತಿದ್ರ. ಆಲ್ರೆಡಿ ತುಂಬಾ ಜನ ನೋಡಿರ್ತೀರಿ ಇನ್ಸ್ಟಾಗ್ರಾಮ್ ಒಳಗಡೆ ಎಲ್ಲ. ನಿಮ್ಮ ಫ್ರೆಂಡ್ಸ್ ಕೂಡ ಒಂದು ಸಲ ಬಂದು ಹೋಗ್ತಾರೆ ಅಕಾಡೆಮಿಗೆ. ಈ ಒಂದು ಅಕಾಡೆಮಿ ಡೆಫಿನೆಟ್ಲಿ 100% ರಿಸಲ್ಟ್ ಐತಿ. ಫಿಸಿಕಲ್ 100% ರಿಸಲ್ಟ್ ಐತಿ. ಲಾಸ್ಟ್ ಟೈಮ್ ಕೂಡ ಹಲವಾರು ಜನ ಫಿಸಿಕಲ್ ಕ್ವಾಲಿಫೈ ಆಗಿದ್ದಾರೆ. ಈ ಬಾರಿ ಕೂಡ ಸೆಲೆಕ್ಷನ್ ಕೊಡ್ತಾರೆ. ಸೊ ಇನ್ನೂ ತುಂಬಾ ಜನ ಇದ್ದಾರೆ. ಸೊ ಅವರು ಅಲ್ಲೇ ಗ್ರೌಂಡ್ ಅಲ್ಲಿ ಇದ್ದಾರೆ. ಇಲ್ಲಿ ಬಂದಂತ ಡೆಮೋರಲ್ಲಿ ಯಾರೆಲ್ಲ ಬಂದ ಇನ್ನು ಬ್ಯಾಚ್ ಸ್ಟಾರ್ಟ್ ಆಗಿ
ಕೇವಲ 10 ದಿನದಾಗಿತ್ತು. 10 ದಿನದೊಳಗೆ ಆಲ್ಮೋಸ್ಟ್ ಅಲ್ಲಿ ತುಂಬಾ ಜನ ಇಲ್ಲಿ ಫಿಸಿಕಲ್ ಹೊಡೆದಿದ್ದಾರೆ. ಓಕೆ, ಆಲ್ಮೋಸ್ಟ್ ಅಲ್ಲಿ ಈಗ ಬಂದಂತ ಹುಡುಗರು ಎಲ್ಲರೂ ಕೂಡ ಇಲ್ಲಿ ಫಿಸಿಕಲ್ ಕ್ಲಿಯರ್ ಮಾಡ್ದಂಗೆ. ಓಕೆ, ಟೈಮಿಂಗ್ ಒಳಗೆ ಬಂದಾರ ಒಟ್ಟರು. ಸೊ ಇಲ್ಲಿಗೆ 5 ಕಿಲೋಮೀಟರ್ ಕಂಪ್ಲೀಟ್ ಆಗ್ತದೆ. ಸೊ ಇಲ್ಲಿ ನೋಡ್ರಿ ಹುಡುಗರು ಸೊ ಯಾವ ರೀತಿ ಓಡಿದಾರೆ. ಓಕೆ, ಸೊ ಫಿಸಿಕಲ್ ಕ್ಲಿಯರ್ ಮಾಡೋದು ಅಷ್ಟು ಈಸಿ ಅಲ್ಲ. ಓಕೆ, ನಾವು 5 ಕಿಲೋಮೀಟರ್ ಯಾವಾಗಲೂ ರೀಚ್ ಮಾಡ್ಬೇಕಾದ್ರ ಸ್ಟಾರ್ಟಪ್ ಅಲ್ಲೇ ಸ್ಪೀಡ್ ಮಾಡ್ಕೋಬಾರ್ದು. ಅರ್ಥ ಮಾಡ್ಕೋರಿ, ಫಸ್ಟ್ ಬಹಳ ಇಂಪಾರ್ಟೆಂಟ್. ಸ್ಟಾರ್ಟಪ್ ಅಲ್ಲೇ ಸ್ಪೀಡ್ ಮಾಡ್ಕೋಬಾರ್ದು ಯಾವಾಗಲೂ. ಸ್ಪೀಡ್ ಅಂದ್ರೆ ಹಿಂಗ್ ಸ್ಪೀಡ್ ಓಡೋದು ಆ ತರ ಮಾಡಕ್ ಹೋಗ್ಬೇಡ. ಜಸ್ಟ್ ಲಾಂಗ್ ಹಾಕೋದ್ ಬರ್ಬೇಕು. ಲಾಂಗ್ ಸ್ಟೆಪ್ ಎಷ್ಟು 3 ಕಿಲೋಮೀಟರ್. 3 ಕಿಲೋಮೀಟರ್ ಲಾಂಗ್ ಸ್ಟೆಪ್ ಹಾಕೋದ್ ಬಂದ್ರೆ ಲಾಸ್ಟಿಗೆ 2 ಕಿಲೋಮೀಟರ್ ಉಳಿತದ. ಅಲ್ಲಿ ನೀವು ಇನ್ಕ್ರೀಸ್ ಮಾಡ್ಕೋಬೇಕು. ನೀವು 3 ಕಿಲೋಮೀಟರ್ ಫುಲ್ ಸ್ಪೀಡ್ ಮಾಡಿ 2 ಕಿಲೋಮೀಟರ್ ಡೌನ್ ಮಾಡಕ್ ಹೋಗ್ಬೇಡಿ. ಮತ್ತೆ ಅಪಿಲ್ಸ್ ಬರ್ತೈತಲ್ಲ ಅಪ್ಪ, ಅಲ್ಲಿ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಅಲ್ಲಿ ಡೌನ್ ಹೊಡಿಬಾರ್ದು. ನೀವು ಅಲ್ಲಿ ಅಪ್ ಬಂದಲ್ಲಿ ಸ್ವಲ್ಪ ಅಪ್ ಇದ್ದಲ್ಲಿ ನೀವು ಸ್ವಲ್ಪ ಡೌನ್ ಮಾಡಿದ್ರೆ ಅಂದ್ರೆ ಟೈಮಿಂಗ್ ಇದು ಆಗ್ತೈತೆ, ಡೌನ್ ಹೊಡಿತೈತೆ. ಅಪ್ ಇದಲ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡ್ರೆ ಟೈಮಿಂಗ್ ಒಳಗೆ ಕವರ್ ಆಗ್ತೈತೆ. ಎಸ್ 5 ಕಿಲೋಮೀಟರ್ ಫಸ್ಟ್ ಒಂದು 3 ಕಿಲೋಮೀಟರ್ ನಮ್ದೇನು 5 ಕಿಲೋಮೀಟರ್ ರೂಟೀನ್ ಒಳಗ ಟರ್ನಿಂಗ್ ಆಗೋದೈತೆ. 3 ಕಿಲೋಮೀಟರ್ ಒಂದ್ ಲೆವೆಲ್ ಹೋಗ್ಲಿ, ಲಾಂಗ್ ಸ್ಟೆಪ್ ಹಾಕೋಲ್ಲಿ ಇನ್ಕ್ರೀಸ್ ಇರ್ಲಿ, ಡೆವಲಪ್ ಇರ್ಲಿ, ರನ್ ಅಪ್. ಮತ್ತೆ ಹೀಲರ್ ಜಾಸ್ತಿ ಹೋಗೋದಿಲ್ಲ, ಬಾಡಿ ಫ್ರೀ ಬಿಡ್ಬೇಕು. 5 ಕಿಲೋಮೀಟರ್ ಓಡೋ ಮುಂದೆ ಬಾಡಿ ಟೈಟ್ ಹಿಡಿದು ಓಡಬೇಡ್ರಿ, ಅಂದಾಗ ಡೆವಲಪ್. ಯಾವ್ದ ಕಾರಣಕ್ಕೂ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಎಲ್ಲರೂ 5 ಕಿಲೋಮೀಟರ್ ನೆಕ್ಸ್ಟ್ ಸಂಡೇ ಮತ್ತೆ ಟೈಮಿಂಗ್ ಒಳಗೆ ಕವರ್ ಆಗ್ತೈತೆ. ಎಸ್ ನೀವು ಹ್ಯಾಂಗ್ ಓಡ್ತಿರಲ್ಲ ಹಂಗ ಎನರ್ಜಿ ಸಿಸ್ಟಮ್ ಡೆವಲಪ್ಮೆಂಟ್ ಆಗ್ಬೇಕು ಹೊರತು ಡೌನ್ ಆಗಂಗಿಲ್ಲ, ಡೌನ್ ಓಡಂಗಿಲ್ಲ. ನೀವು ಹ್ಯಾಂಗ್ ಬರ್ತೀರಿ ಡೆವಲಪ್ ಹಾಕೋತಿ ಹೋಗ್ಬೇಕು ಹೊರತು ಡೌನ್ ಬರಂಗಿಲ್ಲ. ಎಸ್ ಇದೇ ತರ ನೆಕ್ಸ್ಟ್ ಸಂಡೇ ಕೊಡ್ತೀರಾ ಟೈಮಿಂಗ್ ಬೆಸ್ಟ್ ಓಡ್ತೀರಾ ನೆಕ್ಸ್ಟ್ ಸಂಡೇ. ಎಸ್ ಸೊ ಇಲ್ಲಿ ನೋಡಿದ್ರಲ್ಲ, ಸೊ ಇವತ್ತಿನ ಈ ಒಂದು ಸೆಕೆಂಡ್ ಡೆಮೋ ಅಲ್ಲಿ ಐತದು. ಸೊ ಹಲವಾರು ಜನ ಒಂದು ವಾರದಿಂದ ತುಂಬಾ ಟೈಮಿಂಗ್ ಅಂತ ಚೇಂಜಸ್ ಬಂದಿದ್ದಾವೆ. ಸೊ ಎಲ್ಲ ಕೇಳಿದಿರಿ, ಸರ್ ಕೆಲವೊಂದು ಟಿಪ್ಸ್ ಕೂಡ ಹೇಳಿದ್ದಾರೆ. ಅಂಡ್ ನೀವೇನಾದ್ರೂ ಕಮಾಂಡ್ ಅಕಾಡೆಮಿ ಅಡ್ಮಿಷನ್ ಮಾಡ್ತಾರೆ, ಈಗಲೂ ಅಡ್ಮಿಷನ್ ಸ್ಟಾರ್ಟ್ ಇದಾವೆ. ಸೊ ರಿಸಲ್ಟ್ ಬರೋರು ವೇಟ್ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ರಿಸಲ್ಟ್ ಬಂದ್ಮೇಲೆ ಜಾಸ್ತಿ ದಿನ ಈ ಬಾರಿ ನಿಮಗೆ ಟೈಮ್ ಕೊಡಲ್ಲ. ಆಲ್ರೆಡಿ 3 ತಿಂಗಳು ಡಿಲೇ ಆಗೈತಿ. ಫೆಬ್ರವರಿ 23 ಎಕ್ಸಾಮ್ ಆಗಬೇಕಾಗಿರೋದು ಏಪ್ರಿಲ್ ಎಕ್ಸಾಮ್ ಮುಗಿದಾವ. ಸೊ ಆಲ್ರೆಡಿ ಡಿಲೇ ಆಗೈತಿ. ಸೊ ನಿಮಗೆ ಫಿಸಿಕಲ್ ಜಾಸ್ತಿ ಟೈಮಿಂಗ್ ಕೊಡಲ್ಲ. ಸೊ ಈಗಲೇ ಅಡ್ಮಿಷನ್ ಮಾಡ್ಬೋದು, ಅಡ್ಮಿಷನ್ ಓಪನ್ ಇದಾವೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನಾನು ಸ್ಕ್ರೀನ್ ಮೇಲೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ, ಕಾಲ್ ಮಾಡ್ರಿ. ಸೊ ಕಾಲ್ ಮಾಡಿ ಒಂದು ವಿಸಿಟ್ ಮಾಡ್ರಿ. ಸೊ ಅಡ್ಮಿಷನ್ ಮಾಡ್ರಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಬಂದವರು 100% ಫಿಸಿಕಲ್ ಲಿಸ್ಟ್ ಒಳಗೆ ಕುಂಡಿರ್ತೀರಿ. ಓಕೆ, ಸೊ ಜೈ ಹಿಂದ್, ಥ್ಯಾಂಕ್ ಯು.